ಯಾವ ಪಕ್ಷ ಬಂದ್ರೆ ಚೆನ್ನಾಗಿರ್ತದೆ ನಿಮಗೆ? ಕೈ ಬಂದ್ರೆ ಚೆನ್ನಾಗಿರ್ತದೆ. ಬಿಜೆಪಿ ಪಕ್ಷ ಬಂದ್ರೆ ಚೆನ್ನಾಗಿರ್ತದೆ. ಬಿಜೆಪಿ ಬಂದ್ರೆ ಚೆನ್ನಾಗಿರ್ತದೆ. ಬಿಜೆಪಿ ಬಂದ್ರೆ ಚೆನ್ನಾಗಿರ್ತದೆ. ಯಾಕೆ ಮತ್ತೆ ಬಿಜೆಪಿ ಬಂದ್ರೆ ಯಾಕೆ ಚೆನ್ನಾಗಿರ್ತದೆ? ಬಿಜೆಪಿ ಬಂದ್ರೆ ಒಳ್ಳೇದಾಗ್ತದೆ. ಹಾ, ಕಾಂಗ್ರೆಸ್ ಬಂದ್ರೆ ಮತ್ತೆ ನಾವು ಮಸೂತಿಗೆ ಹೋಗ್ಬೇಕು. ಹಾ, ಮತ್ತೆ ಕಾಂಗ್ರೆಸ್ ಮತ್ತೆ ಎಲ್ಲ ಬಸ್ ಫ್ರೀ ಮಾಡಿರಲ್ಲ ಎಲ್ಲ ಹೆಣ್ಮಕ್ಳಿಗೆ. ಹಾ, ಬ್ಯಾಡ ಅಣ್ಣ ಬಸ್ ಫ್ರೀ. ಬಿಜೆಪಿ ಬಂದ್ರೆ ಚೆನ್ನಾಗಿರ್ತದೆ ಅಣ್ಣ. ಸರಿ ಮತ್ತೆ ಥ್ಯಾಂಕ್ ಯು. ಬಿಜೆಪಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನ್ಯೂ ವ್ಲಾಗ್. ಇವತ್ತು ನಾವು ಎಲ್ಲಿ ಬಂದೀವಿ ಅಂದರೆ ಬಸ್ ಸ್ಟ್ಯಾಂಡಿಗೆ ಬಂದೀವಿ, ಹೊಸ ಬಸ್ ಸ್ಟ್ಯಾಂಡ್ ನಮ್ಮ ಯಾದಗಿರಿದಲ್ಲಿ. ಮತ್ತು ಎದ್ರ ಬಗ್ಗೆ ಅಂದರೆ ಈಗ BJP ಕಾಂಗ್ರೆಸ್ ಬಗ್ಗೆ ಎಲೆಕ್ಷನ್ ರಿವ್ಯೂ ತೊಗೊಕತ್ತಿದ್ವಲ್ಲ, ಮತ್ತೊಂದು ಸತಿ ಬಂದೀವಿ. ಬನ್ರಿ ಏನಂತಾರೆ ಈ ಇವತ್ತು ಪಬ್ಲಿಕ್ ಅಂತ ಕೇಳೋಣ, ಬನ್ರಿ ಹೋಗೋಣ. ಈ ಸತಿ ಈಗ MP ಎಲೆಕ್ಷನ್ ಆದಲ್ಲ, ಯಾವ ಪಕ್ಷ ಬಂದರೆ ಚೆನ್ನಾಗಿರ್ತದೆ ನಿಮಗೆ? ಯಾವ ಪಕ್ಷ ಬಂದರೆ ಚೆನ್ನಾಗಿರ್ತದೆ? ಬಿಜೆಪಿ ಬಂದ್ರೆ ಚೆನ್ನಾಗಿರ್ತದೆ. ಬಿಜೆಪಿ ಬಂದರೆ ಚೆನ್ನಾಗಿರ್ತದೆ. ಯಾಕೆ ಮತ್ತೆ ಬಿಜೆಪಿ ಬಂದರೆ ಯಾಕೆ ಚೆನ್ನಾಗಿರ್ತದೆ? ಬಿಜೆಪಿ ಬಂದ್ರೆ ಒಳ್ಳೇದಾಗ್ತದೆ. ಹಾ, ಕಾಂಗ್ರೆಸ್ ಬಂದ್ರೆ ಮತ್ತೆ ನಾವು ಮಸೂತಿಗೆ ಹೋಗ್ಬೇಕು. ಹಾ, ಮತ್ತೆ ಕಾಂಗ್ರೆಸ್ ಮತ್ತೆ ಎಲ್ಲ ಬಸ್ ಫ್ರೀ ಮಾಡಿರಲ್ಲ ಎಲ್ಲ ಹೆಣ್ಮಕ್ಳಿಗೆ. ಹಾ, ಬ್ಯಾಡ ಅಣ್ಣ ಬಸ್ ಫ್ರೀ. ಬಿಜೆಪಿ ಬಂದ್ರೆ ಚೆನ್ನಾಗಿರ್ತದೆ ಅಣ್ಣ. ಸರಿ ಮತ್ತೆ ಥ್ಯಾಂಕ್ ಯು. ಬಿಜೆಪಿ. ಈ ಸತಿ ಎಲೆಕ್ಷನಿಗೆ ಯಾವ ಪಕ್ಷ ಬಂದ್ರೆ ಚೆನ್ನಾಗಿರ್ತದೆ? ಬಿಜೆಪಿ ಬಂದ್ರೆ ಚೆನ್ನಾಗಿರ್ತದೆ. ಏನ್ ಮಾಡ್ಬೋದು ಅಣ್ಣ ಈ ಸತಿ ಅವ್ರು ಬಂದ್ರೆ? ಇಂಪ್ರೂವ್ ಮಾಡ್ತಾರೆ. ಏನ್ ಮಾಡ್ಬೋದು ಈಗ? ಮತ್ತೆ ಕಾಂಗ್ರೆಸ್ ಮತ್ತೆ ಈಗೆಲ್ಲ ಡಿಪ್ಲೊಮಾ ಮುಗ್ದವ್ರಿಗೆ 3,000 ರೂಪಾಯಿ ಹಾಕ್ತೀನಿ ಅಂದಾರ, ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡ್ಯಾರ, ಅದಕ್ಕೆಲ್ಲ ಏನ್ ಹೇಳ್ತೀರ? ಅವ್ರು ಬಸ್ ಫ್ರೀ ಮಾಡ್ರ ಅಂದ್ರೆ ಅವ್ರು ಏನೇನು ಟ್ಯಾಕ್ಸ್ ಹಾಕಿರ್ತಾರ. ಹಾ, ಬಿಜೆಪಿ ಬಂದ್ರೆ ಚೆನ್ನಾಗಿರ್ತದೆ. ನೀವೇನಂತೀರ ಅಣ್ಣ? ಬಿಜೆಪಿ ಬಂದ್ರೆ ಚೆನ್ನಾಗಿರ್ತದೆ ಅಣ್ಣ. ಅಂತ ಕಾಂಗ್ರೆಸ್ ಬೇಡ ಅಂತೀರಿ? ಏನ್ ಇಂಪ್ರೂವ್ಮೆಂಟ್ ಮಾಡ್ಬೋದು ಅಣ್ಣ ಈಗ ನಮ್ಮ ಸ್ಟೂಡೆಂಟ್ಸಿಗೆ? ಮಾಡ್ತಾರ ಮತ್ತೆ ಅದು ಗ್ಯಾರಂಟಿ. ಬಿಜೆಪಿದವ್ರ ಏನು ಮಾಡ್ತಾರ ಅಂತ ಏನು ಹೇಳಕ್ಕ ನಮ್ಗೆ. ಸರಿ ಅಣ್ಣ, ಥ್ಯಾಂಕ್ ಯು. ಬಿಜೆಪಿ ಬಂದ್ರೆ ಚೆನ್ನಾಗಿ. ಈ ಸತಿ MP ಎಲೆಕ್ಷನ್ ಆದಲ್ಲಿ ಯಾವ ಪಕ್ಷ ಬಂದ್ರೆ ಚೆನ್ನಾಗಿರ್ತದೆ ನಿಮಗೆ? ನಮ್ಗೆ ಯಾವ್ದು ಗೊತ್ತಿಲ್ಲಪ್ಪ. ಗೊತ್ತಿಲ್ಲ. ಬಿಜೆಪಿ ಬಂದ್ರೆ ಚೆನ್ನಾಗಿರುತ್ತೆ, ಕಾಂಗ್ರೆಸ್ ಬಂದ್ರೆ ಚೆನ್ನಾಗಿರ್ತದೆ? ನೋಡಪ್ಪ, ಯಾವಾಗ ಅಂತ ನಮ್ಗೆ ಹೆಂಗ ಅಂತೀವಿ ನಾವು ದೊಡ್ಡ ಮಂದಿ. ಹಾ, ಅಂದ್ರೆ ಓಟ್ ಹಾಕ್ಲೇಬೇಕಲ್ಲ, ಅದಕ್ಕೆ. ಹಾ, ಈಗ ಮತ್ತೆ ಕಾಂಗ್ರೆಸ್ ಈ ಸತಿ ಯಾವ ಪಕ್ಷ ಬಂದ್ರೆ ಚೆನ್ನಾಗಿರ್ತದೆ ನಿಮಗೆ? ಕೈ ಬಂದ್ರೆ ಚೆನ್ನಾಗಿರ್ತದೆ. ಬಿಜೆಪಿ ಬೇಡ. ಕೈ 2,000 ರೂಪಾಯಿ ಸಿದ್ದರಾಮಯ್ಯ ಯಾಕೆ? ಹಾ, ಹಾ, 2,000 ರೂಪಾಯಿ ಕೊಡ್ಲ, ಅದಕ್ಕೆ ಕಾಂಗ್ರೆಸ್ ಬಂದ್ರೆ ಚೆನ್ನಾಗಿರ್ತದೆ. ಹಾ, ಸರಿ. ಹಾ, ಹಾ, ಹೌದು. सरी MP इलेक्शन को कौन सा पक्ष है तो अच्छा लगता है आपको? मैं कैसा बोला यार? हाँ? ऐसा मतलब कांग्रेस की BJP दोनों में एक? भाई जो भी है अच्छा काम करे बस, खलास हम तो यही चाहते हैं। हाँ, जो भी है तो अच्छा काम करना, गरीबों के हित के लिए काम करना। हाँ, बस यही चाहते हैं। जो भी आए, हाँ, जो भी आए, हाँ, सब गरीबों के लिए अच्छा करे, गरीबों के लिए अच्छा करे, अच्छा काम करे, सही देश बात के है। लिए अच्छा हाँ, काम करे, हाँ, गरीबों के हित में काम करे। ठीक है, धन्यवाद. आंटी सत्य ಯಾವ ಪಕ್ಷ ಬಂದ್ರೆ ಚೆನ್ನಾಗಿರ್ತದೆ ನಿಮಗೆ? ಬಿಜೆಪಿ ಬಂದ್ರೆ ಚೆನ್ನಾಗಿರ್ತದೆ. ಮತ್ತೆ ಕಾಂಗ್ರೆಸ್ ಈ ಸರ ಈಗ 2,000 ರೂಪಾಯಿ ಕೊಡ್ಲಾಕತ್ತಾರೆ ಹೆಣ್ಮಕ್ಳಿಗೆ, ಮತ್ತೆ ಬಸ್ ಫ್ರೀ ಮಾಡ್ಯಾರ. ಎಲ್ಲದಕ್ಕೂ ಚೆನ್ನಾಗಿರ್ತಾವ ಅಂತ ನಾವು ಅನ್ಕೊಂತೀವಿ, ಹೌದಾ ಇಲ್ಲ? ಆದ್ರೆ ಯಾರು ಏನು ಮಾಡಿಲ್ಲ ಸದ್ಯಕ್ಕೆ. ನಮ್ಮ ಇದಕ್ಕೆ ಭ್ರಮೆಗೆ ಅಷ್ಟೇ ಮಾಡ್ಯಾರ. ಈ ಬಡವ್ರಿಗಂತೂ ಏನು ಹೆಲ್ಪ್ ಇಲ್ಲ, ಹೌದಾ ಇಲ್ಲ? ಹೆಣ್ಮಕ್ಳಿಗೆ 2,000 ಬರ್ತದೆ ಅಂತಾರ, ಇನ್ನೊಂದ್ರಾಗ ಅಕ್ಕಿ ಕೊಡೋದ್ರಾಗ ಇದಾಗ್ಯದ, ಕಮ್ಮಿ ಆಗ್ಯದ. ಹೌದು, ನಮ್ಗೆ ಎಲ್ಲದಕ್ಕೂ ಹೆಲ್ಪ್ ಆಗ್ಬೇಕಂತಂದ್ರೆ ಸರ್ಕಾರ ಬಡವ್ರಿಗೆ ಹೆಲ್ಪ್ ಮಾಡ್ಬೇಕು ಫಸ್ಟ್. ಎಲ್ಲರಿಗೂ ಬಡವ್ರಿಗೆ ಹೆಲ್ಪ್ ಮಾಡಿದ್ರೆ ಅವಾಗ ಎಲ್ಲಾರು ಓಕೆ ಅಂತಾರೆ, ಹೌದಿಲ್ಲ? ಅಂದ್ರೆ BJP ಬಂದ್ರೆ ಚೆನ್ನಾಗಿರ್ತದೆ. ಯಾಕಂದ್ರೆ ಸ್ವಲ್ಪ ನಮ್ಗೂ ಹಿಂಬಾಲ ಅದಲ್ಲ, ಅದು ನಮ್ಗೆ ಸ್ವಲ್ಪ ಕಮ್ಮಿ ಇರ್ತದೆ. ಸರಿ, ಧನ್ಯವಾದಗಳು. ಬಡವ್ರಿಗೆ ಹೆಲ್ಪ್ ಮಾಡೋದು ಯಾರೇ ಚಂದ ಇರ್ಬೇಕು, ಮೇನ್ ಬಡವ್ರು ಹೆಲ್ಪ್ ಆಗ್ಬೇಕು. ಇರೋರು ಏನು ಸೀಟ್ ಮೇಲೆ ಕುಂತ್ಕೊಂಡು ಏನ್ ಬೇಕಾಗ್ತಾವ ಅಂತಾರೆ. ಬಡವ್ರು ಇಲ್ಲಿ ನಳಕ ಇದ್ರೆ ಎಲ್ಲಾರು ನೇತಿ ಬಿಸಾಕ್ತಾರೆ, ಯಾರಿಗೆ ಏನ್ ಹೇಳಕ್ಕಾಗಲ್ಲ. ಹೇಳಕ್ ಹೋದ್ರೆ ನಡಿ ಅಂತಾರ ಅವ್ರು. ಈಗ ಎಲೆಕ್ಷನ್ ಟೈಮ್ನಾಗ ಎಲ್ಲಾರು ಬರ್ತಾರ, ಹೌದಿಲ್ಲ? ಆಮೇಲೆ ಯಾರು ಬರಲ್ಲ, ಸತ್ರು ಬಿ ಯಾರು ಕೇಳಲ್ಲ ನಂಗಾರ, ಹೌದಾ ಇಲ್ಲ? ಬಡವ್ರು ಬದುಕಬೇಕಂದ್ರೆ ಬಡವ್ರಿಗೆ ಹೆಲ್ಪ್ ಮಾಡ್ಬೇಕನ್ನೋ ನಮ್ಮ ಮಾಡ್ತೀವಿ. ಸರಿ, ಧನ್ಯವಾದಗಳು.
ಅಣ್ಣ ನಿಮಗೆ ಯಾವ ಪಕ್ಷ ಬಂದ್ರೆ ಚೆನ್ನಾಗಿರ್ತದೆ? ನೋಡ್ರಿ ನಮಗ್ ಬಂದ್ರಿ ಅನ್ನೋದ ಕಾಂಗ್ರೆಸ್ ಬಂದ್ರ ಬಡವರ ಅತ್ತೆ ಅಂತ ಬಡವರು ನಮ್ಕಿಂತಾಗ ಬಡವರನ್ನಾರ ದೇಶದ್ನೆಲ್ಲ ಎಲ್ಲಾರಿಗೂ ಒಳ್ಳೇದ್ ಮಾಡ್ರಿ. ಅಂಗವಿಕಲ ಅಂತಂದ್ ಹೇಳ್ತೀವಿ ನಾವು. ಅಂಗವಿಕಲ್ ನಾವು ಒಂದ್ ಗಾಡಿ ಮಾಡಕ್ ಹೇಳಿದ್ರು ಒಬ್ಬನು ಮಾಡ್ತಾ ಇಲ್ಲ. ಏನು ಮಾಡಕ್ ಹೋದ್ರ ಲಂಚ ಕೇಳ್ತಾರ. ಅಲ್ಲಿ ಹೋದ್ರೆ ಗೋರ್ಮೆಂಟ್ ಹಾಸ್ಪಿಟ್ಲ್ ಹೋದ್ರೆ ಏನು ದುಡ್ಡಿಲ್ಲ ಅಂತ ಗೋರ್ಮೆಂಟ್ ಕೇಳ್ತಾರೆ. ಹಾಸ್ಪಿಟ್ಲ್ ಒಳಗ್ ಹೋದ್ರ ದುಡ್ಡು ಇಲ್ದ ಕೆಲಸ ಇಲ್ಲ. ಈ ತರ ಮಾಡಿದ್ರೆ ಬಡವ್ರು ಹೆಂಗ್ ಮುಂದಾಗಬೇಕು, ಹೆಂಗೆ ನಡಿಬೇಕಾಗುತ್ತೆ. ಇದೇ ಭವಿಷ್ಯನೇ ಇದು ನೋಡ್ರಿ. ಏನೋ ಕಾಂಗ್ರೆಸ್ ಆಗ್ಲಿ ಬಂದ್ರೆ ಬಡ ಜನರಿಗೆ ಸಹಾಯ ಅಂತ ಹೇಳ್ತಾ ಇದಾರೆ. ಅದ್ರಿಂದ ಕಾಂಗ್ರೆಸ್ ಯಾರೇ ಬರಲಿ ನಾವು ಈ ಕಾಲ ಅಲ್ಲಿ ಒಗ್ಗಟ್ಟಾಗಿ ನಡೆದಾಗ ಯಾವುದು ಮುಂದೋಡಿಕೆ ಹೊಡುತ್ತೆ ಅದಕ್ಕೆ ಹಾಕೋರು. ಬಿಜೆಪಿ ಬಂದ್ರೆ ಬಿಜೆಪಿ ಬರ್ಲಿ, ಕಾಂಗ್ರೆಸ್ 4 ಜನ ಏನ್ ಮಾಡ್ತಾರ ಅದೇ ಮಾಡೋಣ ಅಂತ ಮನಸ್ಸಲ್ಲಿ. ಸರಿ, ಒಟ್ಟು ಬಡ ಜನರಿಗೆ ಅನುಕೂಲ ಆಗಿರ್ತದೆ. ಒಟ್ಟು ಬಡವರಿಗೆ ಅನುಕೂಲ ಆಗ್ಬೋದು. ಸರಿ ಧನ್ಯವಾದಗಳು. ಫ್ರೆಂಡ್ಸ್, ಈಗೆಲ್ಲ ಇಲ್ಲಿ ಬಸ್ ಸ್ಟ್ಯಾಂಡ್ ಒಳಗೆ ಕೇಳಿವಿ, ಒಂದು 5-10 ಜನ ಹೇಳ್ಯಾರ. ನೀವು ನೋಡ್ಬೋದು ಈಗ ಬಸ್ ಸ್ಟ್ಯಾಂಡ್ದಾಗ ಇದ್ದೀವಿ. ಬಸ್ ಸ್ಟ್ಯಾಂಡ್ ಎಲ್ಲ ಹೇಳ್ಯಾರ, ಈಗ ಮಂದಿ ಹೇಳ್ಯಾರ. ಸ್ವಲ್ಪ ಜನ ಏನು ಹೇಳ್ಯಾರ ಅಂದ್ರೆ ಅಲ್ಲಿ ಹೊರಗೆ ಬಂಡಿ ಒಳಗಿದ್ದವರು, ಬಂಡಿ ವ್ಯಾಪಾರ ಮಾಡೋರು, ಯಾವುದೇ ಪಕ್ಷ ಬರಲಿ ಚೆನ್ನಾಗಿ ಮಾಡಿದ್ರೆ ಸಾಕು. ಮತ್ತು ಒಬ್ಬರಂತರ BJP ಮಾಡಬೇಕು. ಕಾಂಗ್ರೆಸ್ ಬಂದು ಏನು ಮಾಡಿಲ್ಲ. ಮೊನ್ನೆ ನೇಹಾ ಹತ್ಯೆ ಆಯಿತು, ಆಕಿನ ಸಂಬಂಧ ಯಾರು ಓಡಾಡಿಲ್ಲ. ನಮ್ಮ ಕಾಂಗ್ರೆಸ್ CM ಅವ್ರ ಸತಿ ಯಾರು ಬಂದಿಲ್ಲ ಅಂತ ಹೇಳಿದರು. ಇರಲಿ, ಈಗ ಮತ್ತು ಯಾವ ಪಕ್ಷ ಅವ್ರು BJP ಅಂದಾರ, ಒಬ್ರು ಕಾಂಗ್ರೆಸ್ ಅಂದಾರ, ನೀವು ನೋಡಿದ್ದೀರಿ. ಬನ್ರಿ ಈಗ ಬೇರೆ ಸ್ಪಾಟಿಗೆ ಹೋಗಮ್ಮ, ಬೇರೆ ಜಾಗಕ್ಕೆ ಹೋಗಮ್ಮ, ಅಲ್ಲಿ ಯಾವ ರೀತಿ ಉತ್ತರ ಬರ್ತಾವ ನೋಡಮ್ಮ. ಬರ್ರಿ ಬನ್ರಿ ಫ್ರೆಂಡ್ಸ್. ಈಗ ಬಂದೀವಿ, ಈಗ ಅಲ್ಲಿ ಬಸ್ ಸ್ಟ್ಯಾಂಡ್ ಇಲ್ಲಿ ಗಾಂಧಿ ಚೌಕಿಗೆ ಬಂದೀವಿ. ಇಲ್ಲಿ ಕೇಳಂಬರ್ರಿ, ಇಲ್ಲಿ ಹಣ್ಣಿನ ಅಂಗಡಿ ಯಾವ, ಇಲ್ಲಿ ಪಾನ್ ಶಾಪ್ ಅದ, ಅಣ್ಣ ಈ ಸತಿ MP ಎಲೆಕ್ಷನ್ಗೆ ಯಾವ ಪಕ್ಷ ಬಂದರೆ ಚೆನ್ನಾಗಿರ್ತದೆ? BJP ಬಂದರೆ ಚೆನ್ನಾಗಿರ್ತದೆ. ಕಾಂಗ್ರೆಸ್ ಬೇಡ? BJP ಬಂದ್ರೆ ಏನು ಮಾಡ್ಬೋದು ಅಣ್ಣ ಈ ಸತಿ? ಅವರು ಮೊದಲ ದೇಶದ ಅಭಿವೃದ್ಧಿ ಮಾಡ್ಕೊಂಬಂದ್ರೆ ಇವಾಗ ಮಾಡ್ತಾರೆ. ಅಭಿವೃದ್ಧಿ ಮಾಡ್ತಾರ ಅಣ್ಣ. ಸರಿ, ಏನು ಯೋಜನೆಗಳು ತರ್ಬೋದು ಅಣ್ಣ ಈ ಸತಿ? ಬಡವರಿಗೆ ಏನು ಹೆಲ್ಪ್ ಮಾಡ್ಬೋದು ಈ ಸತಿ? ಬಡವರಿಗೆ ನಾಲೆಜ್ ಇಲ್ಲಾರ್ದವ್ರಿಗೆ ಗೊತ್ತಾಗಲ್ಲ, ನಾಲೆಜ್ ಇದ್ದವ್ರಿಗೆ ಗೊತ್ತಾಗ್ತದೆ ಅಷ್ಟೇ. BJP ಬಂದ್ರೆ ಚಲೋ ಅಷ್ಟೇ. BJP ಬಂದರೆ ಚಲೋ ಆಗ್ತದೆ. ಫ್ರೆಂಡ್ಸ್, ಈಗ ಎಲ್ಲ ಕೇಳಿದ್ವಿ, BJP ಕಾಂಗ್ರೆಸ್ ಎಲ್ಲ ರಿವ್ಯೂ ಭಾರಿ ಹೊಂಟವು. ಈಗ ಎಲ್ಲರೂ ನಿಮ್ಮ ಸಪೋರ್ಟ್ನಿಂದ ವೀಡಿಯೋಸ್ನು ಭಾರಿ ಹೊಂಟವೆ. ಎಲ್ಲ ವ್ಯೂಸು ಮತ್ತು ಕಮೆಂಟ್ಸ್ ಭಾರಿ ಬರ್ತಾ ಇದ್ದಾವೆ. ಈಗ ಮಂದಿ ರಿವ್ಯೂಸ್ ಕೊಡೋದನ್ನು ಹಾಗೆ ಕೊಡ್ತಾ ಇದ್ದಾರೆ. ಒಬ್ಬರು ಕಾಂಗ್ರೆಸ್ಸು, ಒಬ್ಬರು BJP, ಮತ್ತು ಏನಂತಾರೆ ಯಾವುದೇ ಪಕ್ಷ ಬರಲಿ ನಮಗೆ ಒಳ್ಳೇದು ಮಾಡಿದರೆ ಸಾಕಂತ ಹೇಳ್ತಾರೆ. ಹಾಗಾಗಿ ಈಗ ಸ್ವಲ್ಪ ಮೈಕ್ ಆಫ್ ಆಯಿತು. ಇಲ್ಲ ಇನ್ನೊಂದು 2 ವಿಡಿಯೋ ಇದ್ದು ಅವರು ಕೂಡ ಏನಂದ್ರೆ ಕಾಂಗ್ರೆಸ್ 75 ವರ್ಷ ಆಯಿತು ಬಂದು ಏನು ಮಾಡಿಲ್ಲ, ಆದರೆ BJPದವ್ರು 10 ವರ್ಷದಾಗ ಮಾಡ್ಯಾರ, ಅದಕ್ಕೆ BJP ಬರ್ಬೇಕಂತ ಹೇಳ್ಯಾರ. ಅವ್ರದ್ದು ಇನ್ನೊಂದ್ಸತಿ ನಾವು ಮಾಡಿ ಮತ್ತೆ ಅಪ್ಲೋಡ್ ಮಾಡ್ತೀವಿ ಅಂತ. ಕೊನೆಯವ್ರಿಗೆ ನೋಡಿದವ್ರಿಗೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಶೇರ್ ಮಾಡಿರಿ ಎಲ್ಲರಿಗೆ. ಸಿ ಯು, ಟಾಟಾ, ಬೈ ಬಾಯ್.